ಇತ್ತ ವಿಷ್ಣುವರ್ಧನ್ ಅವ್ರ ಜೊತೆ ನಾಯಕಿಯಾಗಿ ಗುರುಸ್ಕೊಂಡಂಥ ಈ ನಟಿ ತುಂಬಾ ಅದ್ಭುತವಾಗಿ ಅಭಿನಯಿಸ್ತಿದ್ರು ಅಂತಲೇ ಹೇಳ್ಬೋದು. ಅದು ಆದರೆ ಈ ನಾಯಕಿ ನಟಿ ದುರಂತ ಜೀವನ ಹೇಗೆ ನಡೀತು ಅಂತಂದರೆ, ತನ್ನ ಗಂಡನಿಂದನೇ ಹತ್ಯೆ ಆಗುವಂಥ ಸ್ಥಿತಿ ಎದುರಾಯಿತು ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ. ಇದು ಕನ್ನಡ ಚಿತ್ರರಂಗದಲ್ಲಿ ನಡೆದಂಥ ತುಂಬ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು. ಈ ನಟಿಯ ಜೀವನದಲ್ಲಿ ನಡೆದಂಥ ಘಟನೆ ಯಾರ ಜೀವನದಲ್ಲೂ ಕೂಡ ನಡಿಬಾರ್ದು. ಈ ನಟಿ ದುರಂತಕ್ಕೆ ಒಳಗಾದ ನಟಿ ಬೇರೆ ಯಾರೋ ಅಲ್ಲ, ನಟಿ ಹೇಮಶ್ರೀ ಅವರು. ಹೌದು, ನಟಿ ಹೇಮಶ್ರೀ ಅವರು ಯಾರು ತಾನೇ ಮರಿತಾರಲಿ. ಮುದ್ದು ಮುಖದ ಈ ಚೆಲುವೆಯನ್ನು ನೋಡಲೇ ನಿಜಕ್ಕೂ ಕೂಡ ಖುಷಿ ಆಗೋದು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಈ ನಟಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದರು. ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದರು. ಒಳ್ಳೆ ಜೀವನ ಇದ್ದಂಥ ಈ ನಟಿ ತನ್ನ ತಾಯಿಯ ಹಣದ ದಾಹಕ್ಕೆ ಬಲಿಯಾದಳು ಅಂತಲೇ ಹೇಳ್ಬೋದು. ಹೌದು, 50 ವರ್ಷದ ಮೇಲ್ಪಟ್ಟಂಥ ವಯಸ್ಸಾದ ಮುಕ್ಕನಿಗೆ ಈಕೆ ಮದುವೆ ಆಗಲ್ಲ ಅಂದರೂ ಕೂಡ ಆಕೆ ಬಲವಂತವಾಗಿ ಆತ ತಾಳಿ ಕಟ್ಟು ಹನಿಮೂನ್ಗೆ ಅಂತ ಹೊರಗಡೆ ಕರೆದುಕೊಂಡು ಹೋಗ್ತಾನೆ. ಆಗ ತನಗೆ ಸಾರಿಗೆಯಾಗಿ ಸಹಕರಿಸ್ತಿಲ್ಲ ಹೇಳು ಅಂತ ಹೇಳಿ ಅನಸ್ತೇಶಿಯ ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರ ಎಸಗಲು ಪ್ರಯತ್ನ ಪಡ್ತಾನೆ. ತೀವ್ರವಾದ ಅನಸ್ತೇಶಿ ಜಾಸ್ತಿಯಾಗಿ ಆಕೆ ಅಲ್ಲೇ ಕೊನೆಯ ಸೆಳೆಯುತ್ತಾರೆ. ಇದು ದುರಂತ ಅಂತಲೇ